ಅವರು ಒಪ್ಪಂದ ಆಗಿದ್ದ ಪ್ರಕಾರ ಹೈಕಮಾಂಡಲ್ಲಿ ಸೂತ್ರವನ್ನು ಪೂರೈಸಿದ್ದಾರೆ. ಅವ್ರ ಜಾಗದಲ್ಲಿ ಡಿ ಕೆ ಶಿ ಅವರು ಬರ್ತಾ ಇದ್ದಾರೆ. ಸೊ ರಾಜಕೀಯವಾಗಿ ಇದೆಲ್ಲ ಸಹಜ. ಇದು ಒಬ್ರು ಹೋಗ್ತಾರೆ, ಅವ್ರು ಬರ್ತಾರೆ. ಸೊ ಹೋದರೂ ಕೂಡ ಎಲ್ಲರಿಗೂ ಒಟ್ಟಾಗಿ ಕೆಲಸ ಮಾಡಬೇಕು ನಾವು. ಮತ್ತೆ ಈಗ ನಿನ್ನೆ ಕೂಡ ಹೇಳಿದ್ದಾರೆ, 28ರಲ್ಲಿ ನಾನು ಪಕ್ಷ ಗೆಲ್ಲಿಸಲಿಕ್ಕೆ ಎಲ್ಲರಿಗೂ ಪ್ರಯತ್ನ ಮಾಡೋದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೊ ಅದರಲ್ಲಿ ಕೂಡಿ ಮಾಡ್ತೀವಿ ಅಷ್ಟೇ. ಅದರಲ್ಲಿ ರಾಜಕೀಯದಲ್ಲಿ ರಾಜೀನಾಮೆ ಕೊಡೋದು ಹೊಸಬ್ರು ಆಗೋದೇನು ಹೊಸದೇನಲ್ಲ. ಸೊ ನೋಡೋಣ, ಇನ್ನೂ ಡೆವಲಪ್ಮೆಂಟ್ 3-4 ವರ್ಷ ಏನೇನಾಗುತ್ತೆ, ಯಾವ ರೀತಿ ಬೆಳವಣಿಗೆ ಆಗುತ್ತೆ ನೋಡೋಣ. ಸರ್, ವೇಣುಗೋಪಾಲ್ ಅವರು ನಿಮ್ಗೆ ಫೋನ್ ಮಾಡಿದ್ರು ಕೆಪಿಸಿ ಅಧ್ಯಕ್ಷರ ವಿಚಾರಕ್ಕೆ ಅಂತ, ಹೌದಾ ಸರ್? ಹಾಂ, ಚರ್ಚೆ ನಡೆದಿದೆ. ಅದು ಸಿ ಎಮ್ ಅವ್ರಿಗೆ ಹೇಳಿದ್ದೀವಿ, ಸಿ.ಎಮ್ ಅವ್ರಿಗೆ. ಅವರು ಅಂತಿಮವಾಗಿ ಇವತ್ತು ಮಾತಾಡ್ಕೊಂಡು ಬರ್ತು ಅಂತ ಹೇಳಿದ್ದಾರೆ. ಅವರೇನು ಮಧ್ಯಾಹ್ನ ಬರ್ತಾರೆ, ವಾಪಸ್ ಬಂದ ಮೇಲೆ ಕೇಳೋಣ ಏನೇನು ಡಿಸ್ಕಷನ್ ಆಗಿದೆ. ಸರ್, ನಿಮ್ಮ ಅಪೇಕ್ಷೆ ಇರೋದು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಕೊಡಲಿ ಅಂತನಾ, ಹೆಂಗೆ ಸರ್? ಇಲ್ಲ, ಅದನ್ನು ಸಿ.ಎಮ್ ಅವರೇ ನಿರ್ಧಾರ ಮಾಡಬೇಕು ಯಾವ ರೀತಿ ಇರಬೇಕಂತ. ಸೊ ಅವ್ರ ಮೇಲೆ ನಾವು ಒಪ್ಪಿಸಿದ್ದೀವಿ ಯಾವ ರೀತಿ ಇರಬೇಕಂತ. ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಸೊ ಅವ್ರು ಮಧ್ಯಾಹ್ನ ಬಂದು ಹೇಳಿದ್ಮೇಲೆ ನೋಡೋಣ ಏನು ಹೇಳ್ತಾರೆ ಮುಂದೆ. ಮೊನ್ನೆ ಹೇಳಿದ್ವಿ, ಅವ್ರಿಗೂ ಹೇಳಿದ್ದೀವಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬನ್ನಿ ಅಂತ, ಅಧ್ಯಕ್ಷರಿಗೂ ಹೇಳಿದ್ವಿ. ಸೊ ಬಂದಮೇಲೆ ಮಧ್ಯಾಹ್ನ ಮಾತಾಡ್ತೀನಿ, ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ ನನಗೆ. ಸರ್, ಮುಖ್ಯಮಂತ್ರಿಗಳ ವಿಚಾರ ಬಗೆಹರಿದಿದೆ, ನಾಳೆ CLP ಕ್ಲಿಯರ್ ಆಗುತ್ತೆ. ಹೆಚ್ಚುವರಿ DCM ವಿಚಾರದ ಏನಿದೆ ಸರ್ ಪ್ರಸ್ತಾಪ? ಅದು ಗೊತ್ತಿಲ್ಲ. ನಾಳೆ CLP ಆದಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರೋ ಅಥವಾ ಆಗದೇ ಇರ್ಬೋದು. 2 ಚಾನ್ಸ್ ಇದೆ, ಆಗ್ಬೋದು ಆಗದೇ ಇರ್ಬೋದು, 2 ಇದೆ ಚಾನ್ಸ್. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? 28ರ ಚುನಾವಣೆ ದೃಷ್ಟಿಯಿಂದ ಆಗಬೇಕು ಅಂತಿರೋ ಯಾವುದ್ರೆ ಹೆಚ್ಚುವರಿ DCM? ಇಲ್ಲ, DCM ಮಾಡ್ಬೋದು, ಮಾಡದೇ ಇರ್ಬೋದು. ನಾವು ಕೆಲಸ ಯಾವ ರೀತಿ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.